ವೈಡ್ ಹಾಕಿದ್ರೆ ಆರಾಮಾಗಿಲ್ಲ ಸ್ವಲ್ಪ ಇಲ್ಲ ಸರ್ ಇದೆ. ವೀಕ್ಷಕರ ನಮಸ್ಕಾರ, ಗರುಡ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಮಲ್ಲೇಶ್ ಕಮತ್ತೂರ್. ವೀಕ್ಷಕರ, ಇವತ್ತು ನಾನು ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ತೋರಣಗಲ್ ಗ್ರಾಮದ ಒಂದು ಸಿನಿಮಾ ಥಿಯೇಟರ್ ಹತ್ರ ಬಂದಿದ್ದೆ. ಸ್ನೇಹಿತರೆ, ಇವತ್ತು ಅತ್ಯಂತ ಸಮಾಜ ಕಳಕಳಿಯನ್ನು ಇಟ್ಕೊಂಡು ಶೋಷಿತ ಸಮುದಾಯಗಳ ಒಂದು ಹಿಂದಿನ ಸ್ಥಿತಿಗತಿಗಳನ್ನು ತೋರಿಸಿರುವಂತ ದುನಿಯಾ ವಿಜಯ್ ಅವರು ನಟಿಸಿರುವಂತ ಲ್ಯಾಂಡ್ ಲಾರ್ಡ್ ಅಂತಕ್ಕಂಥ ಒಂದು ಸಿನಿಮಾವನ್ನ ಹಿಂದುಳಿದಂತ ವರ್ಗಗಳಿಗೆ ಮತ್ತು ಸಮಾಜದ ಕಳಕಳಿ ಇಟ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತಗಳನ್ನ ಮತ್ತು ಈ ಹಿಂದೆ ನಮ್ಮ ಪೂರ್ವಿಕರು ಅನುಭವಿಸಿರ್ತಕ್ಕಂಥ ಕಷ್ಟಗಳನ್ನು ಪಟ್ಟಿರುವಂತಕ್ಕಂಥ ಎಲ್ಲ ಅಂಶಗಳನ್ನು ಒಳಗೊಂಡಂತ ಒಂದು ಸಿನಿಮಾವನ್ನ ಇಲ್ಲಿನ ನಮ್ಮ ಸಮಾಜ ಕಳಕಳಿ ಇರತಕ್ಕಂಥ BK ಅನಂತ್ ಕುಮಾರ್ ಅವರು ಸರಿಸುಮಾರು ಒಂದು 300 ಜನಗಳಿಗೆ ಉಚಿತವಾಗಿ ಈ ಚಿತ್ರವನ್ನ ತೋರಿಸ್ತಕ್ಕಂಥ ಒಂದು ಕೆಲಸ ಮಾಡಿದ್ದಾರೆ. ಸ್ನೇಹಿತರೆ, ಅವರನ್ನು ಕೂಡ ಇವತ್ತು ನಾನು ಮಾತಾಡ್ಸ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೇನೆ. ಬನ್ನಿ ಸ್ನೇಹಿತರೆ. ಸರ್, BK ಅನಂತ್ ಕುಮಾರ್ ಅಂತ ನಮ್ಮ ಹೆಸರು. BK ಅನಂತ್ ಕುಮಾರ್ ಅವರೇ, ಸರ್, ಈಗ ಈ ಒಂದು ಸಿನಿಮಾವನ್ನ ನೀವು ವಿಶೇಷವಾಗಿ ಶೋಷಿತ ವರ್ಗಕ್ಕೆ ತೋರಿಸ್ಬೇಕಂತಕ್ಕಂಥ ಒಂದು ಆಲೋಚನೆ ಬಂತು ನಿಮಗೆ? ಇದು ದುನಿಯಾ ವಿಜಯ್ ಅವರು ಆ್ಯಕ್ಟ್ ಮಾಡಿರೋದ್ರಿಂದ ಇದು ಹಿಂದೇನು ಪದ್ಧತಿ ಇತ್ತು, ಈಗ ರೈತರು ದೇವದಾಸಿ ಪದ್ಧತಿ, ಜೀತದಾಳು ಪದ್ಧತಿ ಏನಿತ್ತಲ್ಲ, ಒಂದು ರೈತರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಪಿಕ್ಚರ್ ಇದು. ಹಾಗಾಗಿ ಎಲ್ಲರೂ ಮಹಿಳೆಯರು ನೋಡಿ ಅದ್ರ ಬಗ್ಗೆ ಜಾಗೃತರಾಗಲೆಂಬ ಉದ್ದೇಶದಿಂದ ನಾವು ಮಹಿಳೆಯರಿಗೆ ವಿಶೇಷವಾಗಿ ತೋರಿಸ್ಬೇಕಂತಂದು ನಮಗೊಂದು ಇಚ್ಛಾಶಕ್ತಿ ಬಂತು. ವಿಶೇಷವಾಗಿ ಮಹಿಳೆಯರಿಗೆ ಮಾತ್ರ ತೋರಿಸ್ತಕ್ಕಂಥ ಒಂದು ಆಲೋಚನೆ. ಮಹಿಳೆಯರಿಗೆ ಈಗ ಆಲ್ಮೋಸ್ಟ್ ಎಲ್ಲ ಹುಡುಗರೆಲ್ಲ ನೋಡ್ತಾರೆ. ಸ್ವಲ್ಪ ಮಹಿಳೆಯರು ಮನೆಗಳಿಂದ ಬಂದು ನೋಡಲು, ಇದ್ರ ಬಗ್ಗೆ ತಿಳ್ಕೊಂಬಲು, ಇದ್ರ ಬಗ್ಗೆ ಜಾಗೃತರಾಗಲೆಂಬ ಉದ್ದೇಶದಿಂದ ನಾನು ಮಹಿಳೆಯರಿಗಾಗಿ ಮಾಡೋನು. ಮತ್ತು ಅದ್ರ ಬಿಟ್ಟು ಮತ್ತು ಸ್ಟೂಡೆಂಟ್ ಕೂಡ ತೋರಿಸೋದೊಂದು ಐತಿ. ಈ ವಾರದಾಗ ಸ್ಟೂಡೆಂಟ್ ಕೂಡ ಬೇರೆ ತೋರಿಸೋದೊಂದು ಕಾರ್ಯಕ್ರಮ ಕೂಡ ಮಾಡುತ್ತೆ. ಇದೇ ಸಿನಿಮಾವನ್ನು ಮತ್ತು ವಿದ್ಯಾರ್ಥಿ ವೃಂದಕ್ಕೂ ಕೂಡ ತೋರಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ರಿ. ಸರ್, ಏನಿಲ್ಲ, ಈಗ ಈ ಒಂದು ಸಿನಿಮಾದಲ್ಲಿ ನೀವು ಕಂಡಂತ ಸಮಾಜ ಕಳಕಳಿ ಅಂಶಗಳು ಏನಿದ್ದಾವೆ? ಈ ಒಂದು ರೈತರು ಏನಿದ್ದಾರಲ್ಲ, ಮೊದಲು ಭೂಮಿಗಳು ಮೊದಲು ಯಾರೋ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಅದನ್ನು ವಶಪಡಿಸ್ಕೊಳ್ತಿದ್ರು. ಅದ್ರ ಬಗ್ಗೆನೇ ಇರೋದು ಈ ಸ್ಟೋರಿ ಅಂತ. ಒಟ್ಟಾರೆಯಾಗಿ ಸಮಾಜಕ್ಕೆ ಒಂದು ಸಂದೇಶ ಕೊಡ್ತಕ್ಕಂಥ ಸಿನಿಮಾ ಆಗಿರೋದ್ರಿಂದ ವಿಶೇಷವಾಗಿ ಮಹಿಳೆಯರಿಗೆ ಮತ್ತು ಏನು ವಿದ್ಯಾರ್ಥಿ ವೃಂದಕ್ಕೆ ತೋರಿಸ್ತಕ್ಕಂಥ ಒಂದು ಆಲೋಚನೆ ಮಾಡಿದ್ರು. ಹೌದು ಸರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ತಮ್ಮ ಹೆಸರು? ನನ್ನ ಹೆಸರು G ಏಕಾಂಬ್ರಪ್ಪ ಅಂತ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ತೋರಣಗಲ್. ಸರ್, ಇವತ್ತಿನ ಸಂದರ್ಭವನ್ನು ಕುರಿತು ನಿಮ್ಮನ್ನು ಕೇಳೋದಾದ್ರೆ ಸರ್, ಇವತ್ತು ನನಗೆ ಒಂದು ಖುಷಿ ಏನಾಗ್ತದೆ ಅಂದರೆ, ನನಗೆ ಆ್ಯಕ್ಚುಲಿ ಗೊತ್ತಿರ್ತಿಲ್ಲ ಈ ಫಿಲ್ಮ್ ಬಗ್ಗೆ. ನಮ್ಮ ಸ್ನೇಹಿತ, ನಮ್ಮ ಹುಡುಗ ಅಂತ ಯೂತ್ ಕಾಂಗ್ರೆಸ್ ಬನಿಟ್ಟಿ ಇವರು ನಮಗೆ, ನಮ್ಮ ಹುಡುಗ ಹನುಮಂತ ಇವರು ಹೇಳಿದರು. ಯಾಕಂದರೆ ಇವತ್ತು ನಿಜವಾಗ್ಲೂ ನನಗೆ ಖುಷಿ ಅನಿಸುತ್ತೆ. ಯಾಕಂದರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬುದ್ಧ ಬಸವ ಇವ್ರು ಹೇಳಿದಿರಲ್ಲ, ಇವತ್ತು ಸಮಾಜ ಕಲ್ಯಾಣಕ್ಕಾಗಿ ದುಡಿದಂಥವ್ರು. ಇವತ್ತು ಹೆಣ್ಣು ಗಂಡು ಭೇದ ಇಲ್ಲದೇನೆ, ಜಾತಿ ಭೇದ ಇಲ್ಲದೇನೆ ಇವರೆಲ್ಲ ದುಡಿದಾರು. ಸಂವಿಧಾನ ಇವತ್ತೇನು ಅವ್ರು ಮಾಡಿದಾರಲ್ಲ, ಬರೀ ಹಿಂದುಳಿದವ್ರಿಗೆ ಸಂವಿಧಾನ ಅಲ್ಲ, ಇದನ್ನೆಲ್ಲರೂ ಭಾರಿ ಜನ ತಪ್ಪು ತಿಳ್ಕೊಂಡಿದ್ದಾರೆ. ನಮ್ಮ ಉದ್ದೇಶ ಅಂದರೆ ಸಂವಿಧಾನ ಅಂದರೆ ಎಲ್ಲ ಸಮಾಜಕ್ಕೂ ಸಂಬಂಧಪಟ್ಟಿದ್ದು. ಬಸವ ಬುದ್ಧಿ ಅದೆಲ್ಲ ಒಂದೇ ತೇರಿ, ವಿಚಾರಗಳು ಬೇರೆ ಇರ್ಬೋದು, ತೇರಿ ಮಾತ್ರ ಒಂದೇ. ಎಲ್ಲರೂ ಒಂದೇ ಸಾಮೂಹಿಕವಾಗಿ ಜೀವನ ಮಾಡಬೇಕು, ಮೇಲಕ್ಕೆ ಎಂಬ ಭಾವನೆ ಇರಬಾರ್ದು ಅಂತ ಇಟ್ಕೊಂಡು ಅವ್ರು ಜೀವನ ಮಾಡ್ಯಾರ. ಅದೇ ಫಿಲ್ಮನ್ನು ಇವತ್ತೇನು ವಿಜಯ್ ಮತ್ತು ರಂಜಿತಾ ರಾಮ್ ಅವರು ತೆಗೆದಿರಲ್ಲ, ಅವ್ರ ಬಗ್ಗೆ ನಿಜವಲ್ಲ ಅವ್ರಿಗೆ ಧನ್ಯವಾದ ಹೇಳ್ಬೇಕಾಗ್ತದೆ, ಹಾಗೂ ಪ್ರೊಡ್ಯೂಸರ್ಗೂ. ಆಮೇಲೆ ಇವರು ಕ್ಯಾಮ್ರಾ ಸಂಬಂಧಪಟ್ಟ ಇವರು ಫಿಲ್ಮ್ ಇದಾರಲ್ಲ ಇಂಡಸ್ಟ್ರಿ ಒಳಗೆ, ನಿಜವಲ್ಲ ಧನ್ಯವಾದ ಹೇಳ್ಬೇಕು. ಇವತ್ತಿನ ಪರಿಸ್ಥಿತಿಯಲ್ಲಿ ಇವತ್ತು ನಾವು ಜಾತಿ ಬದಾಡ್ತಾ ಇದೀವಿ. ಅದನ್ನು ಇವತ್ತು ಫಿಲ್ಮ್ ಇಂಡಸ್ಟ್ರಿ ಮಟ್ಟಕ್ಕೆ ತರ್ತಾರಂದರೆ ನಿಜವಲ್ಲ ಫಿಲ್ಮ್ ಇಂಡಸ್ಟ್ರಿಗೆ ನಾವು ಇವತ್ತು ಧನ್ಯವಾದ ಹೇಳ್ಬೇಕಾಗಿದೆ. ಯಾಕಂದರೆ ನೋಡಿ, ಹಳ್ಳಿಗಳಲ್ಲಿ ಇವತ್ತಿಗೂ ನಮ್ಮಂಥ ಸಿಟಿಗಳಲ್ಲಿ ಇವತ್ತು ಡಿಫ್ರೆನ್ಸ್ ಭಾರಿ ಕಮ್ಮಿ ಆಗಿದೆ. ನಾವೇನು ಆ ವ್ಯತ್ಯಾಸಗಳಲ್ಲಿ ಇಲ್ಲ. ಆದರೆ ಹಳ್ಳಿಗಳಲ್ಲಿ ಇವತ್ತಿಗೂ ದೇವದಾಸಿ ಪದ್ಧತಿ ಮತ್ತೊಂದು ಅವೆಲ್ಲ ಹೋಗ್ಲೇಬೇಕು, ಇರಬಾರ್ದು. ಯಾಕಂದರೆ ಎಲ್ಲ ಮಾನವರು, ಎಲ್ಲ ಮಾಡಿಯವರು ಎಲ್ಲರೂ ಬಂದೆ. ನಾವು ಭೂಮಿ ಮೇಲೆ ಮನುಷ್ಯ ಅಷ್ಟೇ, ಜಾತಿ ನೂರಿರ್ಬೋದು, ನಾವು ಮಾಡ್ಕೊಂಡಿದ್ದೆವು. ಅವ್ರ ವೃತ್ತಿ ಮೇಲೆ ಜಾತಿ ಮಾಡ್ಕೊಂಡ್ರು ಅಷ್ಟೇ ಆಗಲಿ. ಬುದ್ಧವರಾಗಲಿ ಇವತ್ತು ಯಾವುದೇ ಜಾತಿಯಲ್ಲಿ ಹುಟ್ಟಲಿ, ಅವ್ರು ಇಂಥ ಜಾತಿ ಅಂತೇನು ಸಂವಿಧಾನ ಬರ್ದ ಏನಿಲ್ಲಲ್ಲ. ನಮ್ಮ ಉದ್ದೇಶ ಏನಪ್ಪ, ಇವತ್ತಿಂಥ ಫಿಲ್ಮ್ ತೆಗೆದಾರಲ್ಲ ಅವರು ಮೇಲ್ವಿಚಾರ ಇಟ್ಕೊಂಡು ನಿಜವಲ್ಲ ಅವರಿಗೆ ನಾವು ಅವರಿಗೆ ಸ್ಮರಿಸುತ್ತಾ, ಬಸವಣ್ಣ ಸ್ಮರಿಸುತ್ತಾ, ಅಂಬೇಡ್ಕರ್ನ ಸ್ಮರಿಸುತ್ತಾ, ಅವರಿಗೆ ಇಲ್ಲಿ ಏನಿಷ್ಟು ಮಹಿಳೆಯರೇನು ಬಂದಾರ ನೋಡೋಕೆ, ನಿಜವಲ್ಲ ಅವರಿಗೂ ಇವತ್ತು ಒಂದು ವಿಚಾರಧಾರೆ ತಿಳ್ಕೊಂಡು ಅವ್ರ ಸಮೇತ ಈ ಹೆಣ್ಮಕ್ಳು ಇಲ್ಲೇನು ನಮ್ಮ ಅಕ್ಕ ತಂಗಿಯರು ತಾಯರು ಬಂದಲ್ಲ, ಇದು ನೋಡಿ ಕಲ್ತ್ಕೋಬೇಕು. ಈ ಫಿಲ್ಮ್ ಯಾಕೆ ನೋಡಬೇಕು? ಒಂದು ರೈತರ ಹೋರಾಟ. ಇವತ್ತು ರೈತರ ಪರಿಸ್ಥಿತಿ ಏನಿದೆ ನಮ್ಮ ದೇಶದಲ್ಲಿ, ವರ್ಷಾನುಗಟ್ಟಲೆ ಸ್ಟ್ರೈಕ್ ಮಾಡಿ ನೋಡಿರ್ಬೋದು. ಈ ಡೆಲ್ಲಿಯಲ್ಲಿ ನಮ್ಮ ರೈತರಿಗೆ ಅನ್ಯಾಯ ಆಗ್ತಿರತಕ್ಕಂಥ
ಅಂತ ಇದನ್ನು ಫಿಲ್ಮ್ ತೆಗೆದಿರೋದು ನಿಜವಾಗ್ಲೂ ಧನ್ಯವಾದಗಳು. ಈ ಫಿಲ್ಮ್ ಸಕ್ಸಸ್ ಆಗಲಿ, ಜನರು ನೋಡಿ ತಿಳ್ಕೊಳ್ಳಿ, ಇದರ ಆ ದಾರಿಯಲ್ಲಿ ಹೋಗಲಿ ಅಂತ ಹೇಳ್ತಾ ತುಂಬಿಸ್ತದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಚಿತ್ರಿಕಿ ಸತೀಶ್ ಅಂತ ಹೇಳಿ. ಸರ್ ಹೇಳಿ ಸರ್, ಇವತ್ತಿನ ಈ ಒಂದು ಸಂದರ್ಭವನ್ನು ಕುರಿತು ಕೇಳೋದಾದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತದ ಮೇಲೆ ಅವರೇನು ಇವತ್ತು ಸಂವಿಧಾನ ಕೊಟ್ಟರಲ್ಲ, ಅವ್ರ ಸಂವಿಧಾನದಲ್ಲಿ ಹೇಳಿದ್ದಾರೆ ಜಮೀನ್ದಾರಿ ಪದ್ಧತಿಗಳು ಇರಬಾರ್ದು, ಮಹಿಳೆಯರನ್ನ ಶೋಷಿತವಾಗಿ ಕಾಣಬಾರ್ದು, ಕೆಳಮಟ್ಟ ಸಮಾಜದವ್ರಿಗೂ ಮೇಲ್ಮಟ್ಟ ಸಮಾಜದವ್ರ ಒಂದು ಏನು ಡಿಫ್ರೆನ್ಸಸ್ ಇತ್ತಲ್ಲ ಅದನ್ನು ತೆಗೆದು ಹಾಕಬೇಕು ಅನ್ನೋ ಒಂದು ಭದ್ರ ಬುನಾದಿ ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥ ಆ ಆಶಯದ ಮೇಲೆ ಇವತ್ತೇನು ಒಂದು ಲ್ಯಾಂಡ್ ಲಾರ್ಡ್ ಸಿನಿಮಾ ಒಂದು ತೆಗೆದಿದ್ದಾರಲ್ಲ, ಅದರಲ್ಲಿ ತೋರಿಸಿರ್ತಕ್ಕಂಥ ಚಿತ್ರೀಕರಣ ಮಾಡಿರ್ತಕ್ಕಂಥ ದೃಶ್ಯಾವಳಿಗಳಲ್ಲಿ ಈ ಜಮೀನ್ದಾರಿ ಪದ್ಧತಿಯಿಂದ ಆಗ್ಬೋದಂಥ ದುಷ್ಪರಿಣಾಮಗಳನ್ನು ತೋರಿಸಿದ್ದಾರೆ. ದೇವದಾಸಿಯಿಂದ ಆಗ್ಬೋದಂಥ ನಮ್ಮ ಮಹಿಳೆ ಅಕ್ಕ ತಂಗಿಯರು ಏನಿದಾರಲ್ಲ ಅವರ ಜೀವನ ಸುಧಾರಣೆ ಆಗಬೇಕು, ಯಾವ ರೀತಿ ಆಗಬೇಕು, ಈ ಕಾಲಘಟ್ಟದಲ್ಲೂ ಇದಿದೆ ಅಂತಂದ್ರೆ ಹೀನ ಕೃತ್ಯ ಇದೆ ಅಂತಂದರೆ ನಮ್ಮ ಮಾನವ ಸಮಾಜಕ್ಕೆ ಒಂದು ತಲೆ ತೆಗೆಸುವಂಥ ಒಂದು ವಿಚಾರ, ಅದನ್ನು ಇದರಲ್ಲಿ ಹೈಲೈಟ್ ಮಾಡಿ ತೋರಿಸಿರೋದ್ರಿಂದ ನಮ್ಮ ಎಲ್ಲ ಅಕ್ಕ ತಂಗಿಯರು ಇದನ್ನು ನೋಡ್ಬಿಟ್ಟಾದ್ರೂ ಮುಂದೆ ಈ ಹೀನ ಕೃತ್ಯಗಳಿಗೆ ಅದರಲ್ಲಿ ಭಾಗ ಆಗಿರೋದನ್ನು ನಾವು ಗಂಡ್ಮಕ್ಳಿದ್ರೆ ಜಾಸ್ತಿ ಅದರಲ್ಲಿ ಅವ್ರನ್ನ ಶೋಷಿತ ವರ್ಗದಲ್ಲಿ ಏನೋ ಕೂಪಕ್ಕೆ ದುಡ್ತೀವಲ್ಲ ಅದು ಆಗಬಾರ್ದು. ನಮ್ಮ ಅಂತಃಕರಣನೂ ಕರಗಬೇಕು, ಮಹಿಳೆಯರಲ್ಲೂ ಅಂತಃಕರಣ ಏನಿದೆಯಲ್ಲ ಅವರು ಜಾಗೃತರಾಗಬೇಕು, ಈ ರೀತಿ ದುಷ್ಕೃತ್ಯಗಳು ಆಗಬಾರ್ದು ಮುಂದೆ ಅನ್ನೋದನ್ನ ಅಂಬೇಡ್ಕರ್ ಅವರು ಏನು ಸಂವಿಧಾನದಲ್ಲಿ ಕೊಟ್ಟಿದ್ದಾರಲ್ಲ ಆ ಸಂವಿಧಾನಕ್ಕೆ ನಾವೆಲ್ಲರೂ ಮನ್ನಣೆ ಕೊಟ್ಟು ಈ ಚಿತ್ರ ಶತಮಾನೋತ್ಸವ ಕಾಣಲಿ ಅಂತ ನಾನು ಆಶಿಸ್ತೇನೆ. ಓಕೆ ಸರ್, ಥ್ಯಾಂಕ್ ಯು. ಅದರ ಹೊರಗಿನ ಆಡಿಯನ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನಿಮ್ಮ ಸಿನಿಮಾ? ಏನು ಈ ಚಿತ್ರದಿಂದ ಏನು ಸಂದೇಶ ಕೊಡ್ತಾ ಇದ್ದಾರೆ ಅಂದರೆ ಜಮೀನ್ದಾರಿ ಪದ್ಧತಿ ನೀಗಬೇಕು, ಈ ದುಷ್ಟ ಶಕ್ತಿಗಳು ಏನಿದಾವಲ್ಲ ಅದನ್ನು ಮಟ್ಟ ಹಾಕಬೇಕು, ಅದೇ ರೀತಿಯಾಗಿ ಹೆಣ್ಮಕ್ಳಿಗೆ ಏನು ಸಮಾನ ಸ್ವಾತಂತ್ರ್ಯ ಏನು ಗಂಡ್ಮಕ್ಳಿಗೆ ಆ ಸ್ವಾತಂತ್ರ್ಯ ಸಿಗಬೇಕು, ನಿಜವಾದ ಏನು ಬಸವ ಬುದ್ಧ ಅಂಬೇಡ್ಕರ್ ಏನು ಕಂಡ್ರು ಅಂತ ಸಮಾಜ ಕಂಡ್ರಲ್ಲ ಅದು ನನಸಾಗಬೇಕು ಅಂತ ನನ್ನ ಆಸೆ. ಆ ಥರದ ಒಂದು ಸಿನಿಮಾವನ್ನು ಆಡಿಯನ್ಸ್ಗಳು ನೀವು ಕೂಡ ನೋಡ್ರಿ ಅಂತ ಹೇಳ್ತೀರಾ? ಹೌದು. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹೆಸರು? ಸರ್ ನನ್ನ ಹೆಸರು ಶಂಕರ್ ಅಂತೇಳಿ, ತಾಳೂರು. ನಾನು ಈ ಮೂಲಕ ಏನು ತಿಳಿಯಪಡಿಸ್ತೆ ಅಂತಂದರೆ ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆ ಮತ್ತು ಜಮೀನ್ದಾರಿ ಪದ್ಧತಿ, ಅದೇ ರೀತಿ ದೇವದಾಸಿ ಪದ್ಧತಿ ಅನ್ನುವಂತಹ ಅನಿಷ್ಟ ಪದ್ಧತಿಗಳ ಒಂದು ವಿರುದ್ಧವಾಗಿ ಚಿತ್ರದ ಮೂಲಕ ಈ ಒಂದು ಮಹಿಳಾ ಶಕ್ತಿಗಳಿಗೆ ತೋರಿಸ್ಬೇಕಂತೇಳಿ BK ಅನಂತಕುಮಾರ್ ಅಣ್ಣನವರು ಭಾಳಷ್ಟು ಶ್ರಮಪಟ್ಟು ಈ ಮೂಲಕ ಚಿತ್ರದ ಮೂಲಕ ಮಹಿಳೆಯರಲ್ಲಿ ಜಾಗೃತಿ ಮೂಡಿಸ್ಬೇಕಂತ ಒಂದು ಏನು ಆ ಒಂದು ಕೆಲಸ ಕೈಗೊಂಡ್ರಲ್ಲ ಅವರಿಗೆ ನಾವು ಈ ಮೂಲಕ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀವಿ. ಈ ಒಂದು ಚಿತ್ರದಲ್ಲಿ ಮೇಜರ್ ಆಗಿ ನಾವು ಹೆಣ್ಮಕ್ಳು ಮನೆಯಲ್ಲೇ ಕುತ್ಕೊಂಡು ಸಿನಿಮಾ ನೋಡ್ತಕ್ಕಂಥ ಸಂದರ್ಭಗಳು, ಸಿನಿಮಾದ ಮೂಲಕ ನಾವು ಭಾಷಣ ಮಾಡೋದ ಮೂಲಕ ಹೆಣ್ಮಕ್ಳಿಗೆ ಅಷ್ಟು ನಾವೇನು ಪರಿವರ್ತನೆ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಬಟ್ ಸಿನಿಮಾದ ಮೂಲಕ ಈ ರೀತಿಯಾದಂತಹ ಅಸಮಾನತೆ ನಾವು ಯಾವ ರೀತಿ ನಮ್ಮನ್ನು ಅಸಮಾನತೆಯಿಂದ ಕಾಣ್ತಾರೆ, ಜಮೀನ್ದಾರಿ ಪದ್ಧತಿಯಿಂದ ನಮ್ಮನ್ನು ಯಾವ ರೀತಿ ಕಾಣ್ತಾರೆ ಮತ್ತು ದೇವದಾಸಿ ಪದ್ಧತಿಯಂತಹ ಒಂದು ಸಂವಿಧಾನದ ಮೌಲ್ಯಗಳು ನೆಟ್ಕೊಂಡು ತೆಗೆದಿರುವಂತಹ ಲ್ಯಾಂಡ್ ಲಾರ್ಡ್ ಚಿತ್ರವನ್ನು ಈ ಒಂದು ಮಹಿಳಾ ಮಣಿಗಳಿಗೆ ತೋರಿಸಲಿಕ್ಕೆ BK ಅನಂತಕುಮಾರ್ ಅಣ್ಣವರು ಭಾಳಷ್ಟು ಶಕ್ತಿಯುತವಾಗಿ ಸಿದ್ಧರಾಗಿ ಈ ಮೂಲಕ ಸಮಾಜದಲ್ಲಿ ಪರಿವರ್ತನೆ ಮಾಡಬೇಕನ್ನೋ ದೃಷ್ಟಿಯನ್ನು ಇಟ್ಕೊಂಡು ಅವರು ಒಂದು ಪ್ರಯತ್ನ ಪಟ್ಟಿದ್ದಾರೆ. ಅದಕ್ಕೆ ನಾವು ಈ ಮೂಲಕ ತುಂಬ ಹೃದಯ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತಾ, ಈ ಒಂದು ಚಿತ್ರ ಎಲ್ಲ ಒಂದು ಹಿಂದುಳಿದ ಶೋಷಿತ ಸಮುದಾಯದ ಎಲ್ಲ ಜನಗಳು ಕೂಡ ಪಟ್ಟಬದ್ಧ ಹಿತಾಸಕ್ತಿಯ ಒಂದು ಯೋಚನೆಯನ್ನು ಇಟ್ಕೊಳ್ಳಾರ್ದೆ ಈ ಒಂದು ಚಿತ್ರವನ್ನು ಬಂದು ನೋಡಿ ಆ ಮೂಲಕ ಪರಿವರ್ತನೆ ಆಗಬೇಕು ಮತ್ತು ದುನಿಯಾ ವಿಜಯ್ ಅಂತಹ ಒಬ್ಬ ನಟರಿಗೆ ಸಹಾಯಸ್ಥವಾಗಿ ಈ ಒಂದು ಪರಿವರ್ತನೆಯಲ್ಲಿ ಭಾಗಿಯಾಗಬೇಕು ನಾವೆಲ್ಲರೂ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಶಿಕ್ಷಕರ ಇವತ್ತಿನ ಈ ಒಂದು ಸಂದರ್ಭ ಕುರಿತು ಯಾರೆಲ್ಲ ಮಾತಾಡಿದ್ರು ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಕೊನೆಯದಾಗಿ ನಾವು ಕೂಡ ಹೇಳ್ತೇವೆ. ಏನು ಕಾನೂನಿನ ಒಂದು ಚೌಕಟ್ಟಿನಲ್ಲಿ ನಾವು ಈ ಪಟ್ಟಭದ್ರ ಹಿತಾಸಕ್ತಿಗಳಿಂದ ಶೋಷಿತ ಸಮುದಾಯ ಯಾವ್ಯಾವ ರೀತಿ ಅನ್ಯಾಯಕ್ಕೊಳಪಟ್ಟಿತ್ತು ಅಂತಕ್ಕಂಥ ಎಲ್ಲ ಅಂಶಗಳನ್ನು ಕೂಡ ಇವತ್ತು ಹೇಳಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ತೆಗೆದಿರ್ತಕ್ಕಂಥ ಈ ಸಿನಿಮಾವನ್ನ ನೀವು ಕೂಡ ನೋಡಿ ಅಂತೇಳಿ ಗರುಡ ನ್ಯೂಸ್ ಆಶಿಸುತ್ತದೆ. ಅಜ್ಜಿಗೆ ಕೇಳೋಣ. ಅಜ್ಜಿ ಚೆನ್ನಾಗೈತಾ ಮೂವಿ? ಫಿಲ್ಮ್ ಚೆನ್ನಾಗೈತಾ? ಚೆನ್ನಾಗೈತಾ? ಏನ್ ಅರ್ಥ ಆಯ್ತು? ಅರ್ಥ ಆಯ್ತಾ? ಏನಮ್ಮ ಚೆನ್ನಾಗೈತಾ ಫಿಲ್ಮ್? ಮೂವಿ ಬಂದ್ಬಿಟ್ಟು ಮಸ್ತ್ ಆಗಿದೆ. ಕಾನೂನು ಬಗ್ಗೆ, ಒಂದು ಸಂವಿಧಾನದ ಬಗ್ಗೆ, ಅದು ಒಂದು ಹೆಣ್ಣಿನ ಯಾವ ತರ ಗೌರವಿಸ್ಬೇಕಂತ ಅದ್ರಲ್ಲಿ ತೋರಿಸ್ಕೊಟ್ಟಿದೆ. ಒಂದು ಹೆಣ್ಣಿಗೆ ಯಾವ ತರ ಕಾನೂನು ಬಗ್ಗೆ ತಿಳ್ಕೊಬೇಕು, ಓದಿನ ಬಗ್ಗೆ ಆಗಿರ್ಲಿ, ಒಂದು ಇದು ಮಾಡೋದ್ರ ಬಗ್ಗೆ ಆಗಿರ್ಲಿ, ಎಲ್ಲಾನು ಇದು ಮಾಡಿ ಕೊಟ್ಟಿದ್ದೆ. ಮೂವಿ ಮಾತ್ರ ಬಂದು ಚೆನ್ನಾಗಿದೆ. ಚೆನ್ನಾಗೈತೆ. ಸೂಪರ್ ಸಿನಿಮಾ, ಸೂಪರ್ ಸರ್. ದೇಶ ನಮ್ಮಂತರ ಬಡವ್ರಿಗೆ ಈ ತರ ಮಾಡಬಾರ್ದಂತ ಇದೆ. ಸೂಪರ್ ಸರ್ ಸಿನಿಮಾ ಮಾತ್ರ ಹೈಲೈಟ್. ಅಜ್ಜಿ ಚೆನ್ನಾಗೈತಾ? ಅಣ್ಣ ಚೆನ್ನಾಗೈತಾ ಮೂವಿ? ಸೂಪರ್ ಐತೆ ಮೂವಿ. ಏನ್ ಹೇಳ್ತೀರಾ? ಇನ್ನೇನು ಹೇಳಕ್ಕೆ ಬರುತ್ತೆ ಮಾತುಗಳು. ಹೌದಾ? ಬಹಳ ಚೆನ್ನಾಗಿದೆ. ಓಕೆ, ಚೆನ್ನಾಗೈತಾ ಮೂವಿ? ಚೆನ್ನಾಗಿತ್ತಪ್ಪ. ಚೆನ್ನಾಗೈತಾ? ಚೆನ್ನಾಗೈತೆ. ಏನ್ ಹೇಳ್ತೀರಿ?
ನಿಮ್ ಕಾಲಕ್ಕೆ ಈ ಕಾಲಿಗಿನ ಅದೆಲ್ಲ ಬರೀ ರಾಜಕೀಯ ನಡೀತೈತೆ ಗೌಡ್ರದ್ದು ಈಗ ಏನ್ ಮಾಡ್ಬೇಕು? ಅದು ನಿಲ್ಮಟ್ಟ ಮಾಡ್ಬೋದು. ಚೆನ್ನಾಗೈತ ಮೂವಿ? ಸೂಪರ್ ಮೂವಿ, ನೋಡ್ಬೋದು, ಇನ್ನೊಂದ್ಸಲ ನೋಡ್ಬೋದು. ಅಜ್ಜಿ ಚೆನ್ನಾಗೈತಾ ಫಿಲ್ಮ್? ಚೆನ್ನಾಗೈತಾ? ಹೆಂಗಿದೆ? ಚೆನ್ನಾಗೈತಾ ಸಿಸ್ಟರ್? ಸೂಪರ್ ಬಿಂದಾಸ್ ಆಗಿದ್ದೆ. ಅಜ್ಜಿ ಚೆನ್ನಾಗಿತ್ತಾ? ಸೂಪರ್ ಚೆನ್ನಾಗೈತಾ? ಸೂಪರ್ ಚೆನ್ನಾಗಿತ್ತು. ಚೆನ್ನಾಗಿತ್ತು ಮೂವಿ. ಅಜ್ಜಿ ಚೆನ್ನಾಗೈತಾ ಫಿಲ್ಮ್? ಚೆನ್ನಾಗೈತಪ್ಪ. ಚೆನ್ನಾಗೈತಾ? ಏನ್ ಅರ್ಥ ಆಯ್ತು? ಏನ್ ಅರ್ಥ ಆಯ್ತು ಅಂದ್ರೆ ನಮ್ಗೆ ನಮ್ ಸಂವಿಧಾನ ಬಗ್ಗೆ ನಮ್ಗೆ ಅರ್ಥ ಆಯ್ತು. ನಮ್ದ ಊರಾಗ ಯಾವ ಮಟ್ಟಕ್ ನೋಡ್ತಾರ, ನಮ್ಮನ್ನ ಯಾವ ತರ ನೋಡ್ತಾರ ಅಂತ ನಮ್ಗೆ ಅರ್ಥ ಆಯ್ತು. ಇನ್ನು ನಮ್ ಜಾತಿನ ಗುಡಿ ಒಳಗ್ ಬಿಟ್ಕೊಡಕ್ಕಲ್ಲ. ಅವ್ರು ಬಿಡೋದೇನು, ನಾವ್ ಹೋಗಕ್ಕಲ್ಲ. ಇನ್ನ ಅದ್ರಿಕೆ ಅಂತದೀವಿ. ಈ ತರ ಅದ್ರಿಕೆ ಬೇಡ ಅಂತ ಹೇಳಿ ಜನನೆಲ್ಲ ಕರ್ಕೊಂಡ್ ಬಂದು ಈ ಮೂವಿ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತಾರೆ? ಏನ್ ಹೇಳ್ತಾರ ಅಂದ್ರೆ ಯಾರ ಅದ್ರಿಕೆ ಬಾರ್ದು, ಹೋಗ್ಬೇಕು, ಗುಡಿ ಒಳಗ್ ಹೋಗ್ಬೇಕು, ಹೋಟ್ಲ್ ಒಳಗ್ ಹೋಗ್ಬೇಕು. ಮುಂದೆ ಆದ್ರೂನ ದೇವದಾಸಿ ಪದ್ಧತಿ ಬಿಟ್ಟು ಬಿಡ್ಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸೂಪರ್ ಫಿಲ್ಮ್. ಸೂಪರ್ ಆಗಿದೆ ಸರ್, ಒಳ್ಳೆ ಮಾಹಿತಿ ಇದೆ, ಒಳ್ಳೆ ಹೆಣ್ಮಕ್ಳಿಗೆ ಒಳ್ಳೆ ಉದ್ದೇಶಪೂರ್ವಕವಾದ ಸಿನಿಮಾ, ಎಲ್ಲರೂ ಬಂದು ನೋಡ್ಬೇಕಾಗಿ ಸರ್. ಈ ಫಿಲಿಮ್ನ ಇಡೀ ರಾಜ್ಯಾದ್ಯಂತ ನಮ್ಮ ಸಮುದಾಯ ಅಂದ್ರೆ ವಿಶೇಷವಾಗಿ ಮಾದಿಗೆ ಸಮುದಾಯ ನೋಡೋದಕ್ಕಿಂತ ಬೇರೆ ಸಮುದಾಯದವ್ರು ನೋಡಿದ್ರ ಇದರಷ್ಟು ಉತ್ತಮವಾದಂತ ಒಳ್ಳೆ ಸಂದೇಶ ಬೇರೆ ಸಮುದಾಯದವ್ರು ನೋಡ್ಬೇಕಂತ ನಾನು ನಿಮ್ಮ ಹತ್ರ ಎರಡನೇ ಸತ್ರ ನಾನು ಹಂಚ್ಕೊಳಕ್ ಇಷ್ಟಪಡ್ತಾ ಇದ್ದೇನೆ. ಅಜ್ಜಿ ಚೆನ್ನಾಗಿತ್ತ ಫಿಲ್ಮ್? ಬೇಸಿತ್ತಪ್ಪ. ಚೆನ್ನಾಗಿತ್ತು ಸರ್. ತುಂಬಾ ಚೆನ್ನಾಗಿತ್ತು ಸಿನಿಮಾ. ತುಂಬಾ ಚೆನ್ನಾಗಿತ್ತ? ತುಂಬಾ ಚೆನ್ನಾಗಿತ್ತು. ಸಿನಿಮಾ ಸೂಪರ್ ಆಗಿದೆ. ಸಂವಿಧಾನದ ಬಗ್ಗೆ ಸೂಪರ್ ಆಗಿದೆ. ಏನ್ ಹೇಳಕ್ ಬಯಸ್ತೀರಾ ಫಿಲ್ಮ್ ನೋಡ್ಬಿಟ್ಟು? ನಮ್ ಜಾತಿ ಹಿಂದಿನ ಒಂದು ಆಳ್ವಿಕೆ ಈಗಿನ ಒಂದು ಪರಿಸ್ಥಿತಿಗೆ ಏನ್ ಹೇಳ್ತೀರಾ? ಈಗ ತುಂಬಾ ಚೆನ್ನಾಗಿ ಮೂವಿ ಮಾಡಿದ್ದಾರೆ. ಹಿಂಗೆ ಮಾಡ್ಕೊಂತ ಇರ್ಬೇಕು ಈಗಿನ ಕಾಲದಲ್ಲಿ ಅಂತ. ಇವಾಗ ಎಲ್ಲಾ ದೇವದಾಸಿ ಜಾಸ್ತಿ ಮಾಡ್ತಿದ್ರಲ್ಲ, ಅವರೆಲ್ಲ ಅರ್ಥ ಮಾಡ್ಕೊಂಡು ಅದನ್ನೆಲ್ಲ ಹಿಂದ್ಗಳ್ಸಿದ್ರೆ ಚೆನ್ನಾಗಿರತ್ತೆ. ಮೂವಿ ಮಾತ್ರ ಚೆನ್ನಾಗಿದೆ ಸರ್. ಎಲ್ಲರೂ ಕೂಲಿ ಕಾರ್ಮಿಕರು ನೋಡ್ಬೇಕಾದಂತ ಮೂವಿ ಇದು. ಯಾವತ್ತು ಅವಾಗಂತಲ್ಲ, ಈಗೂ ಕೂಡ ಬರೀ ಎಲ್ರು ಕೂಲಿ ಕಾರ್ಮಿಕರು ಅಂದ್ರೆ ಬಹಳ ಕೀಳಾಗಿ ನೋಡ್ತಿದ್ದಾರೆ. ಇವಾಗೂ ಈ ಮೂವಿ ನೋಡಿ ಆದ್ಮೇಲೆ ಎಲ್ರು ಸಮಾನದಿಂದ ಇರ್ಬೇಕು ಅನ್ನೋದು, ಎಲ್ಲಾ ಸಮಾನತೆಯಿಂದ ಇರ್ಬೇಕಂತ ಈ ಮೂವಿಯಲ್ಲಿ ತಿಳ್ಕೊಬಹುದು. ಥ್ಯಾಂಕ್ ಯು ಮೇಡಮ್. ಸರ್ ಏನ್ ಹೇಳ್ತೀರಿ ಸರ್ ಮೂವಿಗೆ? ಸರ್, ಮೂವಿ ತುಂಬಾ ಚೆನ್ನಾಗಿದೆ. ಈಗಿನ ಸಮಾಜದಲ್ಲಿ ಮುಂಚೆ ಇರೋ ಅನಿಷ್ಟ ಪದ್ಧತಿ ಈಗಲೂ ಇದೆ. ಸೊ ಇದು ಕೊನೆಗೊಳ್ಬೇಕು ಅಂತ ಒಂದು ಸಂದೇಶ ಕೊಟ್ಟಿದ್ದಾರೆ. ಸೊ ನಮ್ ಕಡೆಯಿಂದ ದುನಿಯಾ ವಿಜಯ್ ಸರ್ಗೂ ಮತ್ತೆ ಚಿತ್ರತಂಡಕ್ಕೂ ಶುಭಾಶಯ. ಹಾಗೆ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಬಯಸ್ತೀವಿ ಸರ್. ಯಾವ್ದೇ ಹೆಣ್ಮಕ್ಳನ್ನ ಕೀಳಿ ಜಾತಿಯಿಂದ ನೋಡ್ಬಾರ್ದು. ದೇವದಾಸಿ ಪದ್ಧತಿಯನ್ನು ನಿಷೇಧ ಮಾಡ್ಬೇಕು. ಮತ್ತೆ ಅಂಬೇಡ್ಕರ್ ಸಿದ್ಧಾಂತವನ್ನು ಪಾಲಿಸಿದ್ದಕ್ಕೆ ಧನ್ಯವಾದ. ಮೂವಿ ವಿದ್ಯಾರ್ಥಿಗಳಿಗೂ ಅನುಕೂಲ ಆಗ್ತದೆ. ಹೆಂಗಿದೆ ಮೂವಿ? ಹೆಂಗಿದೆ ಮೂವಿ ಅಲ್ಟಿಮೇಟ್. ಯಾಕಂದ್ರೆ ಈ ಸಮಾಜದಲ್ಲಿ ಆಗು ಹೋಗುವುದ ಬಗ್ಗೆ ಇವತ್ತಿನ ದಿನಗಳಲ್ಲಿ ವಿಜಯ್ ಸರ್ ಏನು ಅದ್ಭುತವಾಗಿ ಈ ನಟನೆಯನ್ನು ಮತ್ತು ಎಲ್ಲಾ ತಂಡದವರಿಗೆ ನನ್ನ ಕಡೆಯಿಂದ, ನಮ್ಮ ಸಮುದಾಯ ಕಡೆಯಿಂದ, ಶೋಷಣೆ ಸಮುದಾಯದ ಕಡೆಯಿಂದ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದವನ್ನು ತಿಳಿಸಿದ್ದೀನಿ. ಯಾಕಂದ್ರೆ ಸುಮಾರು ಒಂದು 70 ವರ್ಷಗಳ ನಂತರ ಇವತ್ತು ಈ ಸಿನಿಮಾಕ್ಕ ಹೊರಗಡೆ ಬಂದೈತಂದ್ರೆ ಅದು ನಾವು ಏನು ಖುಷಿ ಪಡತಕ್ಕಂತ ವಿಷಯ. ಎಲ್ಲೋ ಬಂಗಾರ ಏನೋ ನಲ್ದಾಗಿತ್ತಲ್ಲ, ಆ ಬಂಗಾರನ ನಾವು ಬಗ್ದು ಬಂಗಾರ ನಾವೇ ತಗೊಂಡಂಗ ಆಗತ್ತಂತ ಹೇಳ್ತಾ ಈ ಘೋಷಣೆಯನ್ನ ನಾನು ಕೂಗ್ತಾ ಇದೀನಿ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ್. ಏನ್ ಹೇಳ್ತೀರಿ ಸರ್ ಮೂವಿ ಬಗ್ಗೆ? ಈಗ ಸಿನಿಮಾ ನೋಡೋ ಟೈಮ್ನಾಗ ಬಹಳಷ್ಟು ಜನ ಸೀಳೆ ಕೇಕೆ ಹಾಕ್ತಿದ್ರು. ಕೆಲವೊಂದು ಡೈಲಾಗ್ಗಳು ಹೊಡೆದಾಗ, ಸನ್ನಿವೇಶಗಳು ಬಂದಾಗ, ಡೈಲಾಗ್ಗಳು ಹೊಡೆದಾಗ ಜನ ಕೇಕೆ ಹಾಕ್ತಿದ್ರು. ಕಾರಣ ಏನಂತಂದ್ರ ಆ ಡೈಲಾಗ್ಗಳು ಈಗಲೂ ಅವಶ್ಯಕತೆವಾಗಿದ್ದಾವ. ಅಂದ್ರ ಸಮಾಜ ಯಾವ ಮಟ್ಟಿನ ತಾರತಮ್ಯ, ಯಾವ ಮಟ್ಟಿನ ಅಸಮಾನತೆ ಹೊಂದೈತೆ ಅಂದ್ರ ಹೇಳಂಗಿಲ್ಲ. ಈಗಲೂ ಸಮುದಾಯಗಳು, ಶೋಷಿತ ಸಮುದಾಯಗಳು ಸಮಾನತೆಗಾಗಿ ಬಾಯ್ ತೆರೆದು ಕಾಯ್ತಾ ಇದಾವೆ. ಸಮಾನತೆಗಾಗಿ ಬಾಯ್ ತೆರೆದು ಕಾಯ್ತಾ ಇದಾವೆ. ಇಂತಹ ಚಿತ್ರಗಳು ಸಮಾಜದಲ್ಲಿ ಒಂದ್ ರೀತಿಯ ಸಣ್ಣ ಮಟ್ಟದ ಕಿಡಿ, ಅದು ಕ್ರಾಂತಿ ಹೋರಾಟ ಅಂತ ಸಿನಿಮಾದಲ್ಲಿ ಹೇಳಿದಂತೆ
ಇಂತಹ ಚಿತ್ರಗಳು ಸಮಾಜದಲ್ಲಿ ಒಂದು ರೀತಿಯ ಸಮಾನತೆ ಎಲ್ಲೇ ಒಂದ್ ಕಡೆ ಸಮಾನತೆ ತೋರಿಸ್ತದೆ, ನಾವು ಸಮಾನತೆಯಿಂದ ಬದುಕಬೇಕಂತ. ಹೌದು, ಜನರ ಮನಸ್ಸಲ್ಲಿ ಏನಾಗುತ್ತೆ ಅಂತಂದ್ರ ಸಮಾನತೆಗಾಗಿ ತುಡಿತಾರೆ. ಆಮೇಲೆ ಸಮಾಜದೊಳಗೆ ಪ್ರಜಾಪ್ರಭುತ್ವ ಮೌಲ್ಯಗಳು, ಆಮೇಲೆ ಸಂವಿಧಾನದ ಮೌಲ್ಯಗಳನ್ನ ತಾವು ಕೂಡ ಅಳವಡಿಸುವಂತ ಮನಸ್ಥಿತಿನ ಬೆಳೆಸ್ಕೊಳ್ತಾರೆ. ಆಮೇಲೆ ಈ ಜಮೀನ್ದಾರಿ ವ್ಯವಸ್ಥೆ ಯಾವ ರೀತಿ ಕೆಟ್ಟದಾಗಿ ನಡೆಸ್ಕೊಂಡಿತ್ತು ಅಂದಂತ ಅದೊಂದು ನೋವು ಈಗಲೂ ಆಕ್ರೋಶದ ಮೂಲಕ ಆ ಸಿನಿಮಾದೊಳಗೆ ಆಗ್ತಾ ಇದ್ರು ಜನ. ನಾನು ವಿಶೇಷವಾಗಿ ಜಡೇಶ್ MP ಅವ್ರಿಗೆ, ದುನಿಯಾ ವಿಜಯ್ ಅವ್ರಿಗೆ, ಯಾಕಂದ್ರೆ ಈ ತರದ ಚಿತ್ರ ಆಯ್ಕೆ ಮಾಡ್ಕೊಳ್ಳೋದು ಸಾಮಾನ್ಯದ ವಿಷಯ ಅಲ್ಲ. ಯಾಕಂತಂದ್ರೆ ಈ ಸೊಸೈಟಿ ಒಳಗೆ ನೀನು ಪ್ರಶ್ನೆಗಳನ್ನ ಕೇಳೋದು, ಸಮಾನತೆ ಕೇಳೋದೇ ಒಂದು ಅಪರಾಧ ಅಂತ ವಿಚಾರದಲ್ಲಿ ವಿಜಯ್ ಅವರು ಬಹಳ ಗಟ್ಟಿ ಧೈರ್ಯ ಮಾಡಿ ಶೋಷಿತ ಸಮುದಾಯಗಳಿಗಾಗಿ ಒಂದು ಒಳ್ಳೆ ಚಿತ್ರನ ಆಯ್ಕೆ ಮಾಡ್ಕೊಂಡು ಸಮಾಜಕ್ಕೆ ಒಂದು ಒಳ್ಳೆ ಕೊಡುಗೆ ಕೊಡುವಂತ ಸಿನಿಮಾನ ಮಾಡಿದ್ದಾರೆ. ಈ ಮೂಲಕ ಸಮಸ್ತ ಶೋಷಿತ ಸಮುದಾಯಗಳ ಪರವಾಗಿ ನಾನು ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಜೈ ಭೀಮ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಲಾ ಅಂಡ್ ಆರ್ಡರ್ ಚಿತ್ರದಲ್ಲಿರ್ತಕ್ಕಂಥ ಶೋಷಿತ ಸಮುದಾಯಗಳ ಬಗ್ಗೆ, ಕೆಲವು ಜಮೀನ್ದಾರ ವ್ಯವಸ್ಥೆಗಳ ಬಗ್ಗೆ ಏನೆಲ್ಲ ತೋರಿಸಿದ್ದಾರೆ ಅನ್ನೋ ಬಗ್ಗೆ ವೀಕ್ಷಕರು ಹೇಳಿದಂತೆ ಸಂವಿಧಾನ ಎಲ್ಲರೂ ಒಂದು ಒಗ್ಗಟ್ಟಿನಿಂದ ಅದನ್ನ ಕಾಪಾಡುವಂತ ಕೆಲಸ ಆಗಲಿ ಅಂತ ಹೇಳ್ತಾ ಜೈ ಭೀಮ್, ಜೈ ಭೀಮ್.